ಮನೆಯಲ್ಲಿ ಮಾವಿನಕಾಯಿ ಇತ್ತು ಅಂತ ಅದನ್ನು ಕಟ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾ ಹಾಗೇನೆ ಮೂವಿನೂ ಕೂಡ ನೋಡ್ತಾ ಇದ್ದೀವಿ. ಸೊ ಟೈಮ್ ಪಾಸ್ ಮಾಡಲೇಬೇಕಲ್ವ. ಸೊ ಹೊಸದಾಗಿ ಏನಾದರೂ ಒಂದೊಂದನ್ನು ಹುಡ್ಕೊಂಡು ಮಾಡ್ತಾ ಇರೋದು, ತಿಂತಾ ಇರೋದು. ಸೊ ಇದೇ ಕೆಲಸ ನಡೀತಾನೆ ಇರುತ್ತೆ. ಸೊ ತಿಂತಾ ಕೂತಿದ್ವಾ, ಅಷ್ಟರಲ್ಲಿ ಸಡನ್ನಾಗಿ ಮಳೆ ಬಂತು. ಎಲ್ಲಿರುತ್ತೋ ಏನೋ ಒಂದೂ ಗೊತ್ತಿಲ್ಲ. ಸಡನ್ನಾಗಿ ಮಳೆ ಬರುತ್ತೆ, ಸಡನ್ನಾಗಿ ನಿಂತೋಗ್ಬಿಡುತ್ತೆ, ಸಡನ್ನಾಗಿ ಬಿಸಿಲು ಬರುತ್ತೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ ವೆದರು. ಈ ವೆದರಲ್ಲಿ ಯಾವಾಗ್ಲೂ ರಗ್ಗೊಚ್ಕೊಂಡ್ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಅಲ್ಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೆ. ಮತ್ತೆ ನನ್ನ ಹಸ್ಬೆಂಡ್ ಕೂಡ ಊರಿಗೆ ಬಂದಿದ್ರು. ಅವ್ರ ಜೊತೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಬಂದ್ವಿ. ಹಾಗೇನೆ ದೇವಸ್ಥಾನದ ಹತ್ರನೇ ಸೂರ್ಯಕಾಂತಿ ಜಮೀನ್ ಇತ್ತಲ್ವಾ ಹಾಕಿರೋದು. ಸೊ ಅಲ್ಲೋಗ್ಬಿಟ್ಟು ಸೀನರಿ ಒಂಥರ ಚೆನ್ನಾಗಿತ್ತು ಅಂದ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ವಾಪಸ್ ಬಂದ್ವಿ. ಹಾಗೇನೆ ಕೊನೆಯ ಆಶಾ ಶುಕ್ರವಾರ ಇದ್ದಿದ್ರಿಂದ ಹಾಗೇನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಕೂಡ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ.